ಮೊಳಕೆ ಬರಿಸಿದ ಹೆಸರು ಕಾಳಿನ ಸುಕ್ಕ ಇವತ್ತಿನ ರೆಸಿಪಿ. ಕೃಷ್ಣ ಜನ್ಮಾಷ್ಟಮಿ ಮತ್ತು ಗಣೇಶ ಚತುರ್ಥಿ ಅಂತೂ ನಾವು ಮಂಗಳೂರಿನವರು ಮಾಡುವಂತಹ ಇದೊಂದು ಸುಕ್ಕ ತುಂಬ ಚೆನ್ನಾಗಿ ಬರ್ತದೆ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇದಕ್ಕೆ ಮಸಾಲೆಗೆ ಏನು ಬೇಕು ನೋಡುವ. 1.5 ಟೀ ಸ್ಪೂನ್ನಷ್ಟು ಕೊತ್ತಂಬರಿ, ಸಣ್ಣ ಟೀ ಸ್ಪೂನ್, ಒಂದು ಅರ್ಧ ಟೀ ಸ್ಪೂನ್ನಷ್ಟು ಜೀರಿಗೆ, 1/4 ಟೀ ಸ್ಪೂನ್ನಷ್ಟು ಸಾಸಿವೆ, ಒಂದು 4 ಪೆಪ್ಪರ್ ಕರಿಮೆಣಸು. ಇದೆಲ್ಲವನ್ನು ಡ್ರೈ ರೋಸ್ಟ್ ಮಾಡಬೇಕು. ಅದರ ಜೊತೆ ಉದ್ದ ಮೆಣಸು ಮತ್ತು ಗಿಡ್ಡ ಮೆಣಸು ಒಂದು 4 ಹಾಕಿದ್ದೇನೆ. ಅದನ್ನು ಸಣ್ಣಗೆ ಕಟ್ ಮಾಡಿದ್ದೇನೆ ಉದ್ದ ಮೆಣಸನ್ನು. ಇದು ಒಳ್ಳೆ ರೋಸ್ಟ್ ಆಗುವವರೆಗೆ ಫ್ರೈ ಮಾಡಬೇಕು. ಇದು ನಾನು 1.5 ಕಪ್ಪಿನಷ್ಟು ಸಾಧಾರಣ ಮೊಳಕೆ ಬರಿಸಿ ಇಟ್ಟಿದ್ದೇನೆ. ಒಂದು ಬೆಳಿಗ್ಗೆ ನೆನೆ ಹಾಕಿ ರಾತ್ರಿ ನೀರು ತೆಗೆದು ಮರುದಿನ ಬೆಳಿಗ್ಗೆ ಒಳ್ಳೆ ಮೊಳಕೆ ಬಂದಿತ್ತು. ಇದು ನೋಡಿ ಅಂಬಟೆಕಾಯಿ, ಅಂದರೆ ಹಾಗ್ ಪ್ಲಮ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ನಾವು ಅಂಬಡೆ ಅಂತ ಹೇಳ್ತೇವೆ ತುಳುವಿನವರು. ಅಷ್ಟಮಿ ಮತ್ತು ಚೌತಿಯ ಟೈಮಲ್ಲಿ ನಾವು ಇದನ್ನು ಪ್ರತಿ ಪದಾರ್ಥಕ್ಕೆ ಸಹ ಹಾಕ್ತೇವೆ ನಾವು. ಅಂದರೆ ಕಡಲೆ ಸುಕ್ಕ, ಹೆಸರು ಸುಕ್ಕ ಈ ರೀತಿ, ಮತ್ತು ಬೆಂಡೆಕಾಯಿ ಪುಳಿ ಮುಂಚಿ ಮತ್ತು ಕಹಿ ಹಾಗಲಕಾಯಿ ಪುಳಿ ಮುಂಚಿಗೆಲ್ಲ. ಇದು ನೋಡಿ ನಾನು ಸ್ವಲ್ಪ ಹುಳಿ ಹಾಕ್ತೇನೆ, ಯಾಕಂದರೆ ಅಂಬಟೆಕಾಯಿ ನಾವು ಹಾಕ್ತೇವೆ ಅದು ಹುಳಿ ಇರ್ತದೆ, ಅದಕ್ಕೋಸ್ಕರ. ಸ್ವಲ್ಪ ಅರಸಿನ, ಒಂದು 1/4 ಟೀ ಸ್ಪೂನ್ನಷ್ಟು, ಸಣ್ಣ ತುಂಡು ಈರುಳ್ಳಿ, ಮತ್ತೊಂದೆರಡು ಬೆಳ್ಳುಳ್ಳಿ. ಸ್ವಲ್ಪ ನೀರು ಹಾಕಿದನ್ನು ರುಬ್ಬಬೇಕು ಸ್ವಲ್ಪ ನುಣ್ಣಗೆ. ಅಂಬಟೆಕಾಯಿ ಹಾಕೋದ್ರಿಂದಾಗಿ ಒಂದು ಸ್ವಲ್ಪ ಹುಳಿ ಸಾಕಾಗ್ತದೆ, ಜಾಸ್ತಿ ಹುಳಿ ಆದರೆ ಚೆನ್ನಾಗಿರೋದಿಲ್ಲ. ಇದು ನೋಡಿ ಈಗ ನಾನು ಮಸಾಲೆಯನ್ನು ರುಬ್ಬಿದ್ದೇನೆ. ಇದಕ್ಕೀಗ ನಾವು ತೆಂಗಿನ ತುರಿ ಹಾಕಬೇಕು. ಇದಕ್ಕೆ ಸ್ವಲ್ಪ ತೆಂಗಿನ ತುರಿ ಜಾಸ್ತಿ. ಇದು ನೋಡಿ ನಾನು ದೊಡ್ಡ ಕಪ್ಪಲ್ಲಿ 1.5 ಕಪ್ಪಿನಷ್ಟು ತೆಂಗಿನ ತುರಿಯನ್ನು ತೆಗೆದುಕೊಂಡಿದ್ದೇನೆ. ಫ್ರೆಶ್ ತೆಂಗಿನ ತುರಿ ಆದರೆ ಒಳ್ಳೆ ಟೇಸ್ಟ್ ಕೊಡ್ತದೆ. ನೋಡಿ ಇದನ್ನು ತರಿಯಾಗಿ ರುಬ್ಬಿದ್ದೇನೆ ನಾನು. ತರಿ ಅಂದರೆ ಕೋರ್ಸ್ಲಿ ಗ್ರೈಂಡ್ ಮಾಡಿದ್ದೇನೆ ಇದನ್ನು. ಇಷ್ಟೇ ಗ್ರೈಂಡ್ ಮಾಡಿದರೆ ಸಾಕು, ನುಣ್ಣಗಾದರೆ ಟೇಸ್ಟ್ ಚೆನ್ನಾಗಿರೋದಿಲ್ಲ. ಮಸಾಲೆ ನಮ್ಮ ರೆಡಿ ಆಯಿತು. ಇದು ನೋಡಿ ಸ್ಪ್ರೌಟೆಡ್. ಇದಕ್ಕೆ ಅಂಬಟೆಕಾಯಿಯನ್ನು ಗುದ್ದಿ ನಾನು ಹಾಕಿ ಸಾಧಾರಣ ಒಂದು ಮುಳುಗುವಷ್ಟರಷ್ಟು ನೀರು ಹಾಕಿ ಬೇಯಲಿಕ್ಕೆ ಇಡ್ತೇನೆ. ಇದೊಂದು ಅರ್ಧ ಬೆಂದ ಕೂಡಲೇ ಉಪ್ಪು ಹಾಕ್ತೇನೆ ನಾನೀಗ. ನೋಡಿ ಒಂದು ಅರ್ಧ ಬೆಂದಿದೆ. ಈಗ ಉಪ್ಪು ಹಾಕ್ತೇನೆ ಸ್ವಲ್ಪ. ನಂತರ ಬೇಕಿದ್ದರೆ ನೋಡಿ ಹಾಕ್ಕೊಳ್ಬಹುದು. ಮುಚ್ಚಳ ಮುಚ್ಚಿ ಇನ್ನೊಂದು 5 ನಿಮಿಷ ಬೇಯಿಸ್ತೇನೆ ನಾನಿದನ್ನು. ನೀರು ಸ್ವಲ್ಪ ಇದೆ, ಸಾಕಷ್ಟೇ. ನೀವಿನ್ನೂ ನನ್ನ ಚಾನಲ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಗೆ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ, ಮತ್ತು ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಇದು ನೋಡಿ ಗ್ರೈಂಡ್ ಮಾಡಿಟ್ಟ ಮಸಾಲೆ ಹಾಕ್ತಾ ಇದ್ದೇನೆ. ಹಾಕಿದ ನಂತರ ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮೀಡಿಯಮ್ ಹೀಟಲ್ಲಿ ನಾನೀಗ ಉರಿ ಇಟ್ಟಿದ್ದೇನೆ ನೋಡಿ, ಮಧ್ಯಮ ಉರಿಯಲ್ಲಿ ಇದನ್ನೀಗ ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಆದ ನಂತರ ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಮೆಲ್ಲ ಇಟ್ಟು ಬಿಡಬೇಕು. ನಡುವೆ ಚೆಕ್ ಮಾಡಬೇಕು, ಯಾಕಂದರೆ ನೀರು ಕಡಿಮೆ ಇದೆ, ತಳ ಹಿಡಿಯುವ ಸಾಧ್ಯತೆ ಇರ್ತದೆ. ಸುಕ್ಕ ಅಂದಮೇಲೆ ಅದು ಡ್ರೈ ಆಗಿರ್ತದೆ. ಹಾಗೆ ಈ ಮೊಸರು ಕಾಳಿನ ಸುಕ್ಕ ಸಹ ಅದೇ ರೀತಿ ಡ್ರೈ ಆಗಿರ್ತದೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ಅಷ್ಟೇ ಟೇಸ್ಟ್ ಕೂಡ ಇದೆ. ಖಂಡಿತ ನಿಮ್ಮ ಮನೆಯಲ್ಲೊಮ್ಮೆ ಟ್ರೈ ಮಾಡಿ. ನಾವು ಹಬ್ಬದ ಟೈಮಲ್ಲಿ ಹೆಚ್ಚಾಗಿ ಇದೇ ರೀತಿ ಮಾಡೋದು, ಅದನ್ನೇ ನಿಮಗೆ ತೋರಿಸ್ತಾ ಇದ್ದೇನೆ. ಒಂದು 2 ಟೇಬಲ್ ಸ್ಪೂನ್ನಷ್ಟು ತೆಂಗಿನ ಎಣ್ಣೆ, ಒಂದು ಅರ್ಧ ಟೀ ಸ್ಪೂನ್ನಷ್ಟು ಸಾಸಿವೆ, ಒಂದು ಸಣ್ಣ 1/4 ತುಂಡು ಈರುಳ್ಳಿಯನ್ನು ನಾನಿಲ್ಲಿ ತೆಳುವಾಗಿ ಹಚ್ಚಿ ಒಗ್ಗರಣೆಗೆ ಹಾಕಿದ್ದೇನೆ. ಇದೊಂದು ಸ್ವಲ್ಪ ಕೆಂಪಗಾಗ್ತಾ ಬರ್ತಾ ಇದೆ ಅನ್ನುವಾಗ ಕರಿಬೇವು ಹಾಕುವ. ಕರಿಬೇವು ಒಂದು 3 ಎಸಳು ಕರಿಬೇವನ್ನು ನಾನು ಇದಕ್ಕೆ ನೋಡಿ ಹಾಕ್ತೇನೆ. ಒಳ್ಳೆ ಪರಿಮಳ ಮತ್ತು ಟೇಸ್ಟ್ ಇದೆ. ಅದಕ್ಕೋಸ್ಕರ ಜಾಸ್ತಿಯೇ ಹಾಕೋದು ನಾನು ಯಾವಾಗಲೂ ಕರಿಬೇವನ್ನು. ಇದು ನೋಡಿ ಈಗ ಚೆನ್ನಾಗಿ ಸ್ವಲ್ಪ ಬ್ರೌನ್ ಬಣ್ಣ ಬರಲಿ ಈರುಳ್ಳಿ, ಅಲ್ಲಿವರೆಗೆ ಫ್ರೈ ಮಾಡುವ. ನಂತರ ಒಂದು ಅರ್ಧ ಟೀ ಸ್ಪೂನ್ನಷ್ಟು, ಅಂದರೆ ಅರ್ಧ ಟೀ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಹಿಂಗು, ನಾನಿಲ್ಲಿ ಪೌಡ್ರ್ ಹಿಂಗು ಹಾಕ್ತಾ ಇದ್ದೇನೆ. ಅಂಟು ಹಿಂಗು ಬರ್ತದೆ ನೋಡಿ, ಅದು ಹಾಕಿದರೆ ಇನ್ನಷ್ಟು ಟೇಸ್ಟ್ ಜಾಸ್ತಿ. ಈಗ ರೆಡಿ ಆಯಿತು ನೋಡಿ, ಒಗ್ಗರಣೆ ಹಾಕಿದ್ದೇನೆ. ಹೆಸರು ಕಾಳಿನ ಸುಕ್ಕ, ಅಂಬಟೆಕಾಯಿ ಹಾಕಿ ಮಾಡಿದಂಥ ಸುಕ್ಕ ರೆಡಿ ಆಯಿತು. ಖಂಡಿತ ನಿಮಗೆ ಇವತ್ತಿನ ರೆಸಿಪಿ ಇಷ್ಟ ಆಗ್ಬೋದು ಅಂತ ತಿಳ್ಕೊಳ್ತೇನೆ ಫ್ರೆಂಡ್ಸ್. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ಧನ್ಯವಾದ.